ಎಲ್ಲರಿಗೂ ಶರಣು ಶರಣಾರ್ಥಿ. ಉರ್ಲಿಂಗ್ ಪೆದ್ದಿಯವರ ಕುರಿತ ಕೆಲವು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಬೇಕೆಂದಿದ್ದೇನೆ. ನನ್ನ ಹೆಸರು ಡಾಕ್ಟರ್ ಸಾವ್ಕಾರ್ ಕಾಂಬ್ಳೆ. ಡಾಕ್ಟರ್ ಎಂ ಕಲಬುರ್ಗಿ ಅವರ ಮಾರ್ಗದರ್ಶನದಲ್ಲಿ 2002ರಲ್ಲಿ PhD ಪೂರ್ಣಗೊಳಿಸಿದ್ದೇನೆ. ಉರ್ಲಿಂಗ್ ಪೆದ್ದಿಯವರ ಕುರಿತ ಕೆಲವು ಅಲ್ಲಿಲ್ಲೇ ಬರ್ತಕ್ಕಂಥ ವಿಷಯಗಳನ್ನು ನೋಡಿ ನಾನು ಜಾಲತಾಣದಲ್ಲಿ ಉರ್ಲಿಂಗ್ ಪೆದ್ದಿಯವರ ಬಗ್ಗೆ ಸ್ವಲ್ಪ ವಿಷಯವನ್ನು ತಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಹೇಳಿ ಬಂದಿದ್ದೆ. ಬಂಧುಗಳೇ, ನನ್ನ PhD ಟಾಪಿಕ್ ಲಿಂಗಾಯತ ಅಸ್ಪೃಶ್ಯರು ಒಂದು ಅಧ್ಯಯನ. ಆ ಪುಸ್ತಕ ಇಲ್ಲಿದೆ. ಗದಗಿನ ತೋಂಟದಾರಿ ಅಜ್ಜಾರು ಈ ಪುಸ್ತಕವನ್ನು 2003ರಲ್ಲಿ ಇದನ್ನು ಪ್ರಕಟ ಮಾಡಿದ್ದಾರೆ. 2016ರಲ್ಲಿ ಮತ್ತೆ ಇದು ರೀಪ್ರಿಂಟ್ ಆಗಿದೆ. ಚಿತ್ರದುರ್ಗ ಮುರುಘಾ ಮಠದಿಂದ ರೀಪ್ರಿಂಟ್ ಆಗಿದೆ. ಇದರಲ್ಲಿ ಸಂಶೋಧನೆ ಪೂರ್ಣ ಪ್ರಮಾಣದಲ್ಲಿ ನಾನು ಮಾಡಿದ್ದೇನೆ. ಆದ್ರೂ ಕಲಬುರ್ಗಿ ಅವರು ಹೇಳುವ ರೀತಿಯಲ್ಲಿ ಸಂಶೋಧನೆ ಎನ್ನುವುದು ಅಲ್ಪ ವಿರಾಮ, ಅರ್ಧ ವಿರಾಮಗಳ ಮೂಲಕ ಪೂರ್ಣ ವಿರಾಮದತ್ತ ಸಾಗುವ ಒಂದು ಕ್ರಿಯೆಯಾಗಿದೆ. ಉದ್ದಕ್ಕೂ ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡ ನಾ ಸಂಶೋಧನೆಯನ್ನ ಕೈಗೊಂಡಿದ್ದೇನೆ. ಉರ್ಲಿಂಗ ಪೆದ್ದಿಯವರ 366 ವಚನಗಳ ಇವೆ. ಉರ್ಲಿಂಗ ಪೆದ್ದಿ ವಿಶ್ವೇಶ್ವರ ಎಂಬ ಅಂಕಿತ ನಾಮದಲ್ಲಿ ಈ ವಚನಗಳನ್ನು ನೋಡ್ತೀವಿ. ಇವರ ಮಡದಿ ಕಾಳವೆಯ 12 ವಚನಗಳಿವೆ. ಅವರ ಅಂಕಿತ ನಾಮ ಉರ್ಲಿಂಗ ಪೆದ್ದಿಗಳ ಅರಸು ವಲ್ಯನವ್ವ ಎನ್ನುವ ಅಂಕಿತ ನಾಮದಲ್ಲಿ ಸುಮಾರು 12 ವಚನಗಳು ನಮಗೆ ದೊರೆಯುತ್ತವೆ. ಡಾಕ್ಟರ್ ಎಂ ಕಲಬುರ್ಗಿ ಅವರು ಸಂಶೋಧನೆ ಮಾಡಿದಂಥ ಪುಸ್ತಕಗಳಲ್ಲಿ ನಾವು ಕಾಣಬಹುದು. ಇನ್ನು ಉರ್ಲಿಂಗ ಪೆದ್ದಿಯವರು ನಾಂದೇಡ್ ಜಿಲ್ಲೆಯ ಕಂದಾರ ಅಂತಕ್ಕಂಥ ಊರದಲ್ಲಿ ನಲ್ಲೂರಿ ಮಠದ ಮಠಾಧಿಪತಿಗಳು ಆಗಿದ್ರು ಅಂತ ಹೇಳಿ ಇದೆ. ನಲ್ಲೂರಿ ಮಠ ಅಂತಂದ್ರೆ ಈಗದ ನಲ್ಲೂರಿ ಮಠ ಆಗಿ ಉಳಿದಿಲ್ಲ. 12ನೇ ಶತಮಾನದಾಗ ಕಲ್ಯಾಣ ಕ್ರಾಂತಿಯ ನಂತರ ನಲ್ಲೂರಿ ಮಠ ಈಗ ಕನ್ವರ್ಟ್ ಆಗಿದನ ಹಾಜಿ ಸಯ್ಯ ದರ್ಗಾ ಅಂತ ಹೇಳಿ ಮಾಡಿದ್ದ. ನಾನು ಅಲ್ಲಿ 2-3 ದಿವಸ ವಸ್ತಿ ನಿಂತು ಅಲ್ಲೆಲ್ಲ ಸಮೀಕ್ಷೆ ಮಾಡಿ ಒಂದು ಪೂರ್ಣ ಪ್ರಮಾಣದ ಸಂಶೋಧನೆಯನ್ನ ಮಾಡಿದ್ದೇನೆ. ಕರ್ನಾಟಕದಲ್ಲಿ ಒಟ್ಟು 41 ಮಠಗಳ ನಮಗೆ ದೊರೆಯುತ್ತವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಗುಲ್ಬರ್ಗಾದಲ್ಲಿ ಕೋಡ್ಲಾ ಅಂತ ಹೇಳಿ ಒಂದು ಊರಿದೆ. ಅದನ್ನು ಕೊರಳ್ಳಿ ಅಂತ ಹೇಳಿ ಕರೀತಾರು. ಸೇಡಂ ತಾಲೂಕಿನಲ್ಲಿರ್ತಕ್ಕಂಥ ಊರು. ಅಲ್ಲಿ ಶ್ರೀ ನಂಜುಂಡೇಶ್ವರ ಸ್ವಾಮೀಜಿಯವರ ಅಧಿಕಾರ ಪೀಠಾಧ್ಯಕ್ಷರಿದ್ದಾರೆ. ಅದೇ ಎಲ್ಲ ಉರ್ಲಿಂಗ ಪೆದ್ದಿ ಮಠಗಳಿಗೆ ಮೂಲ ಮಹಾಸಂಸ್ಥಾನ ಮಠ ಅಂತ ಹೇಳಿ ಕರಿತೀವಿ ನಾವು. ಹೀಗೆ ಆ ಮೂಲ ಮಹಾಸಂಸ್ಥಾನ ಮಠದ ಅಧೀನದೊಳಗೆ 41 ಕರ್ನಾಟಕದಲ್ಲಿ ಮಠಗಳಿವೆ. ಆ ಮಠಗಳನ್ನು ನಾ ಪಟ್ಟಿ ಮಾಡಿದ್ದೇನೆ. ನನ್ನ ಪುಸ್ತಕದಲ್ಲಿ ಸಂಶೋಧನೆ ಮಾಡಿದ್ದನ್ನ ನಾನು ನಿಮಗೆ ಇಲ್ಲಿ ಓದಿ ಸಹಿತ ತೋರಿಸಬಲ್ಲೆ. ಕೋಡ್ಲಾ ಅಂತ ಹೇಳಿ ಕೋಡ್ಲಾದಲ್ಲಿ ಒಂದು ಮಠ ಇದೆ. ಅದು ಹಿರೇಮಠ ಅಥವಾ ಸಂಸ್ಥಾನ ಮಠ. ಗುಂಡುಗುರ್ತಿ, ಟೆಂಗಳಗಿ, ಪನಗುಂಟ, ಹುರುಸುಗುಂಡಗಿ, ಯಾದಗಿರಿ, ಈ ರೀತಿ ಒಟ್ಟು 6 ಮಠಗಳನ್ನು ನಾವು ಅಲ್ಲಿ ನೋಡ್ತೀವಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ. ಬೀದರ್ ಜಿಲ್ಲೆಯಲ್ಲಿ ಭೇಮಳಕೇಡದಲ್ಲಿ ಒಂದು ಮಠ ಇದೆ, ಭಾಲ್ಕಿಯಲ್ಲಿದೆ, ಗೋಧಿಪುರ್ಗಿ ಇದೆ, ಆಮೇಲೆ ಖಟಕ್ ಚಿಂಚೋಳಿ, ಮುಚ್ಚಳಂಬಿ, ಗೋರ್ಟ, ಬೇಲೂರು, ತ್ರಿಪುರಾಂತ, ಪ್ರತಾಪುರ, ಬಸವ ಕಲ್ಯಾಣ ಮತ್ತು ಬೋರಳದಲ್ಲಿ 11 ಮಠಗಳನ್ನು ನಾವು ನೋಡ್ತೀವಿ. ಹೀಗೆ ಮೈಸೂರಿನ ಗಾಂಧಿನಗರದಲ್ಲಿ 2 ಮಠಗಳಿವೆ. ಮಲ್ಕುಂಡಿಯಲ್ಲಿ ಒಂದು ಮಠ ಇದೆ. ನಂಜನಗೂಡು, ಕನ್ನೇನಹಳ್ಳಿ, ಮಾರನಹಳ್ಳಿ, ಬೆಂಕಿಪುರ, ಲಕ್ಷ್ಮೀಪುರ, ಮುಡುಕುತೊರೆ, ಕಾಳಿಗುಂಡಿ, ಮರಡಿಪುರದಲ್ಲಿಯೂ ಸಹಿತ ಮಠಗಳನ್ನು ನೋಡ್ತೀವಿ. ಮನಗಳ್ಳಿಯಲ್ಲಿ ಮಠ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಬರುವಂತಹ ಊರಿವು. ಮನಗಳ್ಳಿ, ಸತ್ಯಗಾಲ, ಕುನಹಳ್ಳಿ, ನರಿಪುರ, ಹುಡಿಗಾಲ, ಯಲಕ್ಕೂರು, ಶ್ರೀರಾಂಪುರ ಮತ್ತು ದಡದಳ್ಳಿ 8 ಮಠಗಳನ್ನು ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಣ್ತೀವಿ. ಮಂಡ್ಯ ಜಿಲ್ಲೆಯಲ್ಲಿ 3 ಮಠಗಳನ್ನು ನೋಡ್ತೀವಿ. ಮಂಡ್ಯದ ಗಾಂಧಿನಗರದಲ್ಲಿ ಒಂದು ಮಠ ಇದೆ. ಬೆಳಕವಾಡಿ ಒಂದು ಮಠ ಇದೆ. ಅಲಸಳ್ಳಿ ಅಂತ ಹೇಳಿ ಒಂದು ಮಠ ಇದೆ. ಹಾಸನ ಜಿಲ್ಲೆಯಲ್ಲಿ ಜೋಗಿಪುರ ಅಂತ ಹೇಳಿದೆ. ಆ ಜೋಗಿಪುರದಲ್ಲಿ ಒಂದು ಮಠ ಇದೆ. ಹೀಗೆ ಒಟ್ಟು 41 ಮಠಗಳಲ್ಲಿ ನಾನು ಹೋಗಿ ವಾಸ್ತವ್ಯ ಹೂಡಿ ಸ್ವಾಮಿಗಳ ಜೊತೆ ಚರ್ಚೆ ಮಾಡಿ ಅಲ್ಲಿ ವಿಷಯವನ್ನ ಸಂಗ್ರಹ ಮಾಡಿದ್ದೇನೆ. ಪೂರ್ಣ ಪ್ರಮಾಣದಲ್ಲಿ ಸಂಗ್ರಹ ಮಾಡಿದ್ದೇನೆ. ಈ ಮಠಾಧಿಪತಿಗಳು ಏನಿದ್ದಾರೋ ಇವರು ಎಲ್ಲರೂ ಸಹಿತ ಮಠಾಧೀಶ್ವರರು, ಹೊಲೆಯರ ಸಮುದಾಯಕ್ಕೆ ಸೇರಿದಂತ ಮಠಾಧೀಶ್ವರರನ್ನ ಕಾಣ್ತೀವಿ ನಾವು. ಮಠಾಧೀಶ್ವರರು ಹೊಲೆಯರ ಸಮುದಾಯಕ್ಕೆ ಸೇರಿದಂತವರು. ಉರ್ಲಿಂಗ ಪೆದ್ದಿಗಳು ಹೊಲೆಯರ ಉರ್ಲಿಂಗ ಪೆದ್ದಿ ಅಂತಾನೆ ಅವರನ್ನ ಕರೀತಾರು. ಅವರ
ಮತ್ತು ಇನ್ನೊಬ್ಬ ಹೊಲೆಯರ ಶಿವನಾಗಮಯ್ಯ ಅಂತ ಹೇಳಿನೂ ಸಹಿತ ಶರಣರಲ್ಲಿ ಬರ್ತಾರೆ. ಅವರು ಕೇವಲ ಒಂದು 4-6 ಮಠಗಳನ್ನು ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಕಾಣ್ತೀವಿ. ಹೀಗೆ ಹೊಲೆಯರ ಶಿವನಾಗಮಯ್ಯ ಆಗಿರ್ಬೋದು ಅಥವಾ ಹೊಲೆಯರ ಉರ್ಲಿಂಗ ಪೆದ್ದೆ ಆಗಿರ್ಬೋದು, ಇವರು ಹೊಲೆಯರ ಸಮುದಾಯಕ್ಕೆ ಸೇರಿದಂತ ಸ್ವಾಮಿಗಳು ಅಥವಾ ಬಹಳ ದೊಡ್ಡ ಶರಣ ಅಂತ ಹೇಳಿ ನಾವು ಕರಿತೀವಿ. ಇವ್ರ ಪರಂಪರೆ ಅಥವಾ ಸಂಪ್ರದಾಯ ಸುಮಾರು ಕಲ್ಯಾಣ ಕ್ರಾಂತಿಯ ನಂತರ 250 ವರ್ಷದ ಹಿಂದೆ ಒಂದು ಏನು ಅಂತ ಬೇವಿನ ಚಿಂಚೋಳಿ ಅಂತ ಹೇಳಿ ಊರು ಬೀದರ್ ಜಿಲ್ಲೆಯಲ್ಲಿ, ಅಲ್ಲಿ ಶಿವಯೋಗಿ ಸ್ವಾಮಿಗಳು ಅಂತ ಹೇಳಿ ಅವರು ಬಂದು ಕೋಡ್ಲಾದಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಇಡೀ ಕರ್ನಾಟಕ ತುಂಬೆಲ್ಲ ಮಠಗಳಿವೆ. ಇನ್ನು ಆಂಧ್ರ ಪ್ರದೇಶದ ನೆಲ್ಲೂರ ಅಥವಾ ಮಹಾರಾಷ್ಟ್ರದ ಕೆಲವು ಭಾಗಗಳು ಇವೆಲ್ಲ ಕಡೆ ನಾನು ತಿರುಗಾಡಿದ್ದೇನೆ. ಮಹಾರಾಷ್ಟ್ರದಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಯಾವುದೇ ಮಠಗಳಿಲ್ಲ. ಒಟ್ಟು ನನ್ನ ತೆಕ್ಕೆಗೆ ಸಿಕ್ಕಂತ ಮಠಗಳು ಅಂತಂದ್ರೆ ಈ 41 ಮಠಗಳಿವೆ. ಇಷ್ಟು ಇದೆ. ಬೋರೋಳದಲ್ಲಿ ಅಥವಾ ಬೇಲೂರು ಮಠದಲ್ಲಿ ಇರತಕ್ಕಂತ ಪೂಜ್ಯ ಪಂಚಾಕ್ಷರಿ ಸ್ವಾಮಿಗಳು ಫೋನ್ ಮಾಡಿ, ಗುರುಗಳೇ ಉರ್ಲಿಂಗ ಪೆದ್ದಿಗಳ ಬಗ್ಗೆ ಸ್ವಲ್ಪ ನೀವು ಸರಿಯಾದ ಮಾಹಿತಿಯನ್ನು ಕೊಡಬೇಕು, ನೀವು ಅದಕ್ಕೆ ಅಧಿಕೃತವಾದಂಥ ವ್ಯಕ್ತಿಗಳು, ಸಂಶೋಧನೆ ಮಾಡಿದವರು, ನೀವು ಅದರ ಕುರಿತು ಹೇಳಲೇಬೇಕು ಅಂತಂದಾಗ ನಾ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಅದಕ್ಕೆಲ್ಲ ಶರಣು ಬಂಧುಗಳಲ್ಲಿ ಏನು ವಿನಂತಿ ಅಂತಂದ್ರೆ, ಸುಳ್ಳು ಸುದ್ದಿಗೆ ಯಾರು ಕಿವಿ ಕೊಡಬೇಡ್ರಿ. ಉರ್ಲಿಂಗ ಪೆದ್ದಿ ಒಬ್ಬ ಬಹಳ ದೊಡ್ಡ ಮಹಾಮೇಧಾವಿ. ಶರಣ ಸಾಹಿತ್ಯದಲ್ಲಿ ಅವರ ವಚನಗಳ ಎಂತ ಒಂದು ಶಕ್ತಿ ಇದೆ ಅಂತಂದ್ರ, ಸಂಸ್ಕೃತದಲ್ಲಿ ಇರ್ತಕ್ಕಂಥ ಅನೇಕ ಉದ್ಧರಣಿಕೆಗಳನ್ನ, ಸಂಸ್ಕೃತದ ಅನೇಕ ಶ್ಲೋಕಗಳನ್ನ ತಮ್ಮ ವಚನಗಳಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ. 12ನೇ ಶತಮಾನದ ಯಾವ ಶರಣರು ಸಹಿತ ಇಷ್ಟು ವಿಪುಲವಾದಂತ ಸಂಸ್ಕೃತದ ಶ್ಲೋಕಗಳನ್ನ ಬಳಕೆ ಮಾಡಿದ್ ನಾವು ನೋಡಂಗಿಲ್ಲ. ಹಾಗಾಗಿ ಉರ್ಲಿಂಗ ಪೆದ್ದಿ ಒಬ್ಬ ಬಹಳ ದೊಡ್ಡ ಪಂಡಿತ, ಮಹಾಮೇಧಾವಿ. ಅವರು ಹೊಲೆಯ ಸಮುದಾಯಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿ ಅಂತ ನಾನಿಲ್ಲಿ ಸ್ಪಡಿಸಬಲ್ಲೆ. ಅದಕ್ಕೆ ದಯವಿಟ್ಟು ಯಾರಿಗೂ ಗೊಂದಲ ಬೇಡ. ಉರ್ಲಿಂಗ ಪೆದ್ದಿ ಬಗ್ಗೆ ಇನ್ನೂ ಹೆಚ್ಚೆಚ್ಚು ಸಂಶೋಧನೆಗಳ ತಮಗೇನಾದ್ರೂ ದೊರೆತರ ಮಾಹಿತಿಗಳು ದೊರೆತರ ಅದನ್ನ ತಿಳಿಸಿ ಚರ್ಚೆ ಮಾಡೋಣ. ಎಲ್ಲರಿಗೂ ಜೈ ಭೀಮ್.